ನಕ್ಷಾ ವಿಧಾನದಲ್ಲಿ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸೋದಿದೆಯಲ್ಲ, ಇದರಲ್ಲಿ ಕೋಷ್ಟಕ ರಚನೆ ಅಂದರೆ ಕೋಷ್ಟಕ ಒಂದು ಕರೆಕ್ಟಾಗಿ ಬಂತು ಅಂದರೆ ನಾವು ಯಾವ ಲೆಕ್ಕ ಬೇಕಾದ್ರೂ ಸುಲಭವಾಗಿ ಮಾಡ್ಬೋದು. ಈಗ ಸಿಂಪಲಾಗಿ ಉದಾಹರಣೆ ತಗೊಂಡ್ರೆ x+y = 6 ಅಂತ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಇದು ಕೋಷ್ಟಕ ಹೆಂಗೆ ರಚನೆ ಮಾಡೋದು? ಸೊ ಒಂದು 4 ಕನಿಷ್ಠ 4 ಬೇರೆ ಇರೋಂಥ ಕೋಷ್ಟಕ ರಚನೆ ಮಾಡಬೇಕು ಅಂದರೆ ಇದಕ್ಕೆ ಲೆಕ್ಕನೇ ಮಾಡಬೇಕು ಅಂತಿಲ್ಲ, ಬಾಯಿ ಲೆಕ್ಕ ಕೂಡ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಈಗ x+y = 6 ಅಂದರೆ ಇವೆರಡನ್ನೂ ಕೂಡಿದ್ರೆ 6 ಬರಬೇಕು. ಸೊ ಉದಾಹರಣೆಗೆ ಎಕ್ಸ್ಗೆ 2 ತೊಗೋತೀರ ಅಂದ್ಕೊಳ್ಳಿ, ಇನ್ನು ಎಷ್ಟು ಕೂಡಿದ್ರೆ 6 ಬರುತ್ತೆ? 4 ಕೂಡಿದ್ರೆ 6 ಬರುತ್ತೆ. 2 + 4. ಎಕ್ಸ್ನ 4 ತೊಗೊಂಡ್ರೆ ಇನ್ನು 2 ಕೂಡಬೇಕು. 3 ತೊಗೋತೀರ ಅಂತ ಇಟ್ಕೊಳ್ಳಿ, 3ಕ್ಕೆ ಇನ್ನು ಎಷ್ಟು ಕೂಡಿದ್ರೆ 6 ಬರುತ್ತೆ? 3. ಎಕ್ಸ್ನ 0 ತೊಗೊಂಡ್ರೆ ಎಷ್ಟು ಕೂಡಬೇಕು? 0ಗೆ 6 ಕೂಡಿದ್ರೆ 6. ಇಷ್ಟೇ ಕೋಷ್ಟಕ ರಚನೆ. ಸೊ ಇದು ಮನಸ್ಸಲ್ಲಿ ಮಾಡಬೇಕು. x+y = 6 ಅಂದರೆ ಎಕ್ಸ್ಗೆ ಮತ್ತು ವೈ ಬೆಲೆಗೆ ನಾವು ಏನು ತೊಗೊತೀವೋ ಅದನ್ನು ಕೂಡಿದ್ರೆ ನಮ್ಗೆ 6 ಬರಬೇಕು. ಇದು ಲಾಜಿಕ್. ಇದನ್ನು ನಾವು ಡೈರೆಕ್ಟಾಗಿ 1 + 5, 4 + 2, 6 + 0, 0 + 6 ಈ ಥರ ಎಷ್ಟು ಬೆಲೆ ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು. ಕನಿಷ್ಠ 4 ಬೆಲೆ ಬರ್ಕೊಂಡ್ರೆ ಸಾಕು. ಈಗ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ. ಈಗ ಮೈನಸ್ ಕೊಟ್ಟ ಅಂತ ಇಟ್ಕೊಳ್ಳಿ, ಇದನ್ನೇ x - y = 3 ಕೊಟ್ಟರೆ ಎಕ್ಸಿಂದ ವೈ ಕಳೆದ್ರೆ 3 ಬರಬೇಕು ಅಂತ ಅದರ ಅರ್ಥ. ಎಕ್ಸ್ನಿಂದ ವೈ ಕಳೆದ್ರೆ 3 ಬರಬೇಕು. ಅಂದರೆ ಏನೆಲ್ಲ ಮಾಡ್ಬೋದು? ಈಗ 5ರಲ್ಲಿ 2 ಕಳೆದ್ರೆ 3 ಸಿಗುತ್ತೆ ನಮಗೆ, 6ರಲ್ಲಿ 3 ಕಳೆದ್ರೆ 3 ಸಿಗುತ್ತೆ, ಅಥವಾ 3ರಲ್ಲಿ 0 ಕಳೆದ್ರೂ ಕೂಡ ನಮಗೆ 3 ಸಿಗುತ್ತೆ, 10ರಲ್ಲಿ 7 ಕಳೆದ್ರೆ 3 ಸಿಗುತ್ತೆ. ಈ ಥರ ಎಷ್ಟು ಬೆಲೆ ಬೇಕಾದ್ರೂ ಸಿಗುತ್ತೆ. ಇದನ್ನೇ ಕೋಷ್ಟಕ ಮಾಡ್ತೀವಿ ಅಷ್ಟೇ ನಾವು. ಇಲ್ಲೇನು ಮಾಡ್ತೀವಿ? 4 ಬೆಲೆ ಬರ್ಕೋತೀರ. XY ಅಂತ ಆಗಿರ್ತದೆ. ಎಕ್ಸ್ ಬೆಲೆ 5 ಇದ್ದಾಗ ಎಕ್ಸ್ನಿಂದ 2 ಕಳೆದ್ರೆ ನಿಮಗೆ 3 ಬರುತ್ತೆ. ಎಕ್ಸ್ನಿಂದ ವೈ ಕಳಿಬೇಕು. ನೆಕ್ಸ್ಟು ಎರಡನೇ ಬೆಲೆ 6, 3 ತೊಗೊಂಡಿವಲ್ಲ, 6ರಲ್ಲಿ 3 ಕಳಿಬೇಕು, ಅಥವಾ 4ರಲ್ಲಿ 1 ಕಳಿಬೇಕು, ಅಥವಾ 3 ಇದ್ದರೆ 0 ಕಳಿಬೇಕು. ಇದನ್ನು ನಕ್ಷೆ ಬರೆಯೋಕ್ಕೆ ಏನಂತ ಮಾಡ್ಕೋತೀರಾ? ನಕ್ಷೆಯಲ್ಲಿ x, y ಅಂದರೆ ಮೊದಲ ಬೆಲೆ x ಆಗಿರುತ್ತೆ ನಿರ್ದೇಶಾಂಕಗಳಲ್ಲಿ, ಎರಡನೇ ಬೆಲೆ y ಆಗಿರುತ್ತೆ. ಸೊ ಇದು 5, 2, 6, 3, 4, 1, 3, 0 ಈ ಥರ ಮಾಡ್ತೀವಿ. ಒಂದು ವೇಳೆ ಸಮೀಕರಣದಲ್ಲಿ 2x ಕೊಟ್ಟ, 2x + y = 8 ಆದರೆ 2 ಎಕ್ಸ್ಗಳ ಕೂಡಬೇಕು ಪ್ಲಸ್ 1 y, ಇದನ್ನು ಕೂಡಿದ್ರೆ ಬೆಲೆ ಎಷ್ಟು ಬರಬೇಕು? 8 ಬರಬೇಕು. ಸೊ 2 ಎಕ್ಸ್ಗಳು ಅಂದಾಗ ಕನ್ಫ್ಯೂಷನ್ ಬೇಡ. ಫಸ್ಟ್ ಏನು ಮಾಡಿ, ಕೋಷ್ಟಕನ ನಾರ್ಮಲ್ ಕೋಷ್ಟಕ ಹಾಕ್ಕೋತೀರ, ಆಯಿತಾ? x, y. ಈಗ ಯಾವುದಪ್ಪ 2 ಇರೋದು? ಎಕ್ಸ್. ನಮ್ಗೆ ಇನ್ನೊಂದು ಬೇಕು ಎಕ್ಸ್ ಅಲ್ವಾ? ಸೊ ಏನು ಮಾಡಿ ಅಂತಂದರೆ 2 ಎಕ್ಸ್ ಬೇಕಲ್ವ, ಇನ್ನೊಂದು ಎಕ್ಸ್ ಬೇಕು. ಇದನ್ನು ಪೆನ್ಸಿಲಲ್ಲಿ ಹಾಕ್ಕೊಳ್ಳಿ. ಯಾಕೆಂದರೆ ಇದು ನಾವು ಕೋಷ್ಟಕ ರಚನೆಗೆ ಸಹಾಯವಾಗಿ ತೊಗೋತಿದ್ದೀವಿ ಹೊರತು ಇದರ ಅಗತ್ಯ ನಮಗಿರಲ್ಲ. ಸೊ ಏನು ಮಾಡ್ತೀರಾ, ಈ ಬೆಲೆಗಳು ಹೆಂಗೆ ಹಾಕಬೇಕು ಅಂತಂದರೆ, ಎಕ್ಸ್ 2 ಸತಿ ಅಲ್ವಾ, ಈಗ x1 ತೊಗೋತೀರ ಅಂದ್ಕೊಳ್ಳಿ, ಇದು 1 ಎಷ್ಟಾಯಿತು? 1 + 1 2 ಆಯಿತು. ಇನ್ನು ಎಷ್ಟು ಸೇರಿಕೊಂಡ್ರೆ 8 ಬರುತ್ತೆ? ಇನ್ನು 6 ಸೇರಿಕೊಂಡ್ರೆ 8 ಬರುತ್ತೆ. ಸೊ ಅಲ್ಲಿಗೆ ಎಕ್ಸ್ ಬೆಲೆ 1, ವೈ ಬೆಲೆ 6. ನೆಕ್ಸ್ಟು ಇಲ್ಲಿ 2 ತೊಗೋತೀರ, ಇಲ್ಲಿ 2 ತೊಗೊಂಡ್ಮೇಲೆ ಇಲ್ಲಿ 2 ತೊಗೋಬೇಕಂದ್ರೆ ಎಕ್ಸ್ನ 2 ಸತಿ ತೊಗೋತೀರ, 4 ಆಯಿತು. 4ಕ್ಕೆ 4 ಸೇರಿಕೊಂಡ್ರೆ 8. ಈ ಬೆಲೆಗೆ ಇನ್ನು ಎಷ್ಟು ಸೇರಿಕೊಂಡ್ರೆ 8 ಬರುತ್ತೆ ಅಂತ ನೋಡ್ತಾ ಇರೋದು ನಾವು. ನೆಕ್ಸ್ಟು ಇಲ್ಲಿ 0ನೇ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಅದು ಎಕ್ಸ್ ಬೆಲೆ 0 ತೊಗೊಂಡ್ರೆ ಇನ್ನೊಂದು 0 ತೊಗೋತೀರ. ಸೊ 0, 0, 0ನೇ ಆಯಿತು. ಸೊ ನಮಗೆ 8 ಬೇಕು, 8 ಆಗೋಕ್ಕೆ 0ಗೆ 8 ಕೂಡಬೇಕು ಅಲ್ವಾ? ಈಗ ಇಲ್ಲಿ 4 ತೊಗೊಂಬಿಟ್ರಿ ಅನ್ಕೊ, ಇಲ್ಲೂ 4 ತೊಗೋಬೇಕು. ಯಾಕೆಂದರೆ ಎಕ್ಸ್ ಎಷ್ಟು ತೊಗೊಳ್ತೀರೋ 2 ಸತಿ ತೊಗೋತೀರ, 8 ಆಗೋಯ್ತು ಇಲ್ಲೇ. ಅಲ್ಲಿಗೆ ವೈ 0 ಆದರೆ ನಮಗೆ 8 ಬರುತ್ತೆ. ಈ ಥರ ಎಷ್ಟು ಬೆಲೆ ಬೇಕಾದ್ರೂ ತೊಗೋಬೋದು. ಈಗ ಇಲ್ಲಿ 3 ತೊಗೋತೀರಿ, ಇಲ್ಲೂ 3 ತೊಗೊತೀರ, 3, 3 ಎಷ್ಟಾಯ್ತಪ್ಪ? 6 ಆಯಿತು. ಇನ್ನು 8 ಆಗೋಕ್ಕೆ ಇನ್ನು 2 ಬೇಕು. ಸೊ ಇದು ಆಮೇಲೆ ಇದನ್ನು ಅಳಿಸ್ಬಿಡಿ, ಇದು ಅಗತ್ಯ ಇಲ್ಲ. ಸೊ ಕೋಷ್ಟಕ ರಚನೆ ಆಯಿತು. ನಮ್ಮ ಎಕ್ಸ್ ವೈ ಬೆಲೆ ಏನಾಯ್ತು? ಅಲ್ಲಿಗೆ ನಿರ್ದೇಶಾಂಕಗಳು ಏನಾಗುತ್ತೆ? x, y ಇಲ್ಲಿ 1, 6, 2, 4, 0, 8, 4, 0, 3, 2. ಇದು ಯಾವಾಗ 2 ಎಕ್ಸ್ ಕೊಟ್ಟರೆ. 2 ವೈ ಕೊಟ್ಟರು ಹಾಗೇನೆ. ಈಗ ಒಂದು ವೇಳೆ ಸಮೀಕರಣ ನಾವು ಏನು ಮಾಡ್ತಾನೆ, 2 ವೈ ಅಲ್ವಾ, ಎಕ್ಸ್ ಪ್ಲಸ್
2y = 7 ಕೊಟ್ಟೆ. ಸೊ x + 2y = 7 ಅಂತ ಅಂದರೆ ನಮಗೆ y 2 ಸತಿ ಕೊಡಬೇಕಲ್ವ. ಸೊ ಮಾಮೂಲಿ ಕೋಷ್ಟಕ ಹಾಕ್ಕೊಳ್ಳಿ. ಇದು ನಾಲ್ಕು ಬೆಲೆ ಆದರೆ ಸಾಕು. ನಮ್ಗೆ ಇನ್ನೊಂದು ಎಕ್ಸ್ಟ್ರಾ ಬೆಲೆ ಆಗಬೇಕಾದ್ರೆ x ಆಯಿತು, 2y, y 2 ಇರಬೇಕು. ಸೊ ಇಲ್ಲಿ ವೈಗೆ ಇನ್ನೊಂದು ಇದು ಮಾಡಿ ಸಾಲುಗಳನ್ನು ಪೆನ್ಸಿಲಲ್ಲಿ ಬರ್ಕೊಳ್ಳಿ, ಯಾವುದು ಅಳಿಸ್ಬೇಕಾಗಿರೋದು. ಈಗ 2y ಇದೆ ಅಲ್ವ, y 2 ಯಾವುದು 2 ಕೂಡಬೇಕೋ ಅದಕ್ಕೆ ಫಸ್ಟ್ ಬೆಲೆ ಹಾಕ್ಕೊಳ್ಳಿ. ಈಗ ಇದಕ್ಕೆ 0, ಇದಕ್ಕೆ 0 ಹಾಕ್ಕೊಂಡೆ ಅಂದ್ಕೊಳ್ಳಿ. ಇಲ್ಲಿ y 0 ಹಾಕ್ಕೊಂಡ್ಬಿಡಿ, ಇದಕ್ಕೂ 0, 0 0 ಕೂಡಿದ್ರೆ 0ನೇ. ನನಗೆ ಎಷ್ಟು ಬೇಕು? 7 ಬೇಕು ಕೂಡಿದ್ರೆ. ಸೊ ಇಲ್ಲಿ 7 ಆಗುತ್ತೆ. ಈಗ ಇದಕ್ಕೆ 1 1 ತೊಗೊಂಡ್ರೆ 2 ಆಗೋಯ್ತು. 7 ಬೇಕು ಅಂದರೆ ಇನ್ನೆಷ್ಟು ಬೇಕು? ಇನ್ನು 5 ಬೇಕು. ಅಲ್ಲಿಗೆ x ಬೆಲೆ 5 ಆಯಿತು. ಈಗ y ಬೆಲೆ 3 3 ತೊಗೊಂಡ್ರೆ ಎಷ್ಟಾಯಿತು? 6 ಆಗೋಯ್ತು. ಇನ್ನೊಂದು ಬೇಕು 7 ಆಗೋಕ್ಕೆ. ನೆಕ್ಸ್ಟ್ ಇಲ್ಲಿ 2 2 ತೊಗೊಂಡ್ರೆ 4 ಆಗೋಯ್ತು. ಎಕ್ಸ್ ಇದು ಎಷ್ಟಿರಬೇಕು? 3 ಇರಬೇಕು, 7 ಆಗಬೇಕು ಅಂದರೆ. ಇಲ್ಲಿ 2y ಅನ್ನೋದು ಈ ಬೆಲೆಗಳು ಪ್ಲಸ್ 1 x ಕೂಡ್ತೀರ. ಸೊ ಈಗ ನಾವು ಅಳಿಸ್ಬೇಕಾಗಿರುತ್ತೆ ಯಾವುದು? ಇದನ್ನು. ಸೊ ಏನಾಯಿತು? ನಿರ್ದೇಶಾಂಕಗಳು 7, 0, 5, 1, 1, 3, 3, 2. ಈ ಕೆಲಸ ಮೈನಸ್ ಕೊಡ್ತಾನೆ. ಮೈನಸ್ ಕೊಟ್ಟಾಗ ಹೇಗೆ? ಈಗ ಉದಾಹರಣೆಗೆ 2x, x 2 ಸತಿ ಕೊಡ್ತಾನೆ. 2x ಮೈನಸ್ y = 2 ಕೊಟ್ಟ. ಅಂದರೆ 2x 2 ಪಟ್ಟು ಎಕ್ಸ್ನಿಂದ 1 ಪಟ್ಟು y ಕಳೆದ್ರೆ ನಿಮಗೆ 2 ಬರಬೇಕು. ಸೊ ಇಲ್ಲಿ 2 ಪಟ್ಟು x ಇರೋದ್ರಿಂದ ಮೇಲೆ ಜಾಗ ಬಿಟ್ಕೊಳ್ಳಿ, ಕೋಷ್ಟಕ ರಚನೆ ಮಾಡಿ. x y ಅಳಿಸ್ಬೇಕಾಗಿರೋಂಥ ಪೆನ್ಸಿಲ್. ಈಗ ನಾನು ಇಲ್ಲಿ ಹೊಡೆದಾಕಿರೋದೆಲ್ಲ ನೀವು ಹೊಡೆದಾಕ್ತಾ ಕೂತ್ಕೊಬಿಡಿ, ಎಕ್ಸಾಮಲ್ಲಿ ಅಳಿಸ್ಬಿಡಿ ಕ್ಲೀನಾಗಿ. ಈಗ ಈಗ x 2 ಇದೆ ಅಲ್ವಾ, ಇದಕ್ಕೆ ಫಸ್ಟ್ ಬೆಲೆ ಆಗ್ತಾ ಹೋಗಿ. ಈಗ ಕಳೆದ್ರೆ 2 ಬರಬೇಕು. ಇದೇ ದೊಡ್ಡ ಸಂಖ್ಯೆ ಆಗಿರಬೇಕು, ಇದು ಚಿಕ್ಕ ಸಂಖ್ಯೆ ಆಗಿರಬೇಕು. ಯಾಕೆಂದರೆ ಉತ್ತರ ಪ್ಲಸ್ಸಲ್ಲಿದೆ. ಉತ್ತರ ಮೈನಸಲ್ಲಿದ್ದರೆ ವೈನೇ ದೊಡ್ಡದಾಗಬೇಕು, ಯಾಕೆಂದರೆ ದೊಡ್ಡ ಸಂಖ್ಯೆ ಮೈನಸಲ್ಲಿರಬೇಕು ಅಲ್ವಾ. ಸೊ ಈಗ ಉತ್ತರ ಪ್ಲಸ್ಸಲ್ಲಿರೋದ್ರಿಂದ 2x ಬೆಲೆ ನಮಗೆ ದೊಡ್ಡದಿರಬೇಕು, y ಬೆಲೆ ಅದಕ್ಕಿಂತ ಚಿಕ್ಕದಿರಬೇಕು. ಸೊ ಇಲ್ಲಿ ಆದಷ್ಟು ದೊಡ್ಡ 0 ಎಲ್ಲ ತೊಗೊಳ್ತಾ ಹೋಗ್ಬೇಡಿ. 2 1 ತೊಗೊಂಡ್ರೆ x 1 1 ತೊಗೊಂಡ್ರೆ 2 ಆಗುತ್ತೆ ನೋಡಿ. 1 ಇದಕ್ಕೂ 1 ತೊಗೊಂಡ್ರೆ x + x ಎಷ್ಟಾಯಿತು? 2 ಆಯಿತು. ಈ 2ರಿಂದ ಏನೋ ಕಳೆದ್ರೆ ನಮ್ಗೆ 2 ಬರಬೇಕು. ಇದು ಕಳಿಬೇಕು, ಮೈನಸ್ ಮರಿಬಾರ್ದು, ಪ್ಲಸ್ ಮಾಡಬೇಡಿ. ಸೊ ಇಲ್ಲಿ 0 ಕಳೆದ್ರೆ ಆಯಿತು. ಅದೇ ರೀತಿ 2 ತೊಗೊಳ್ತೀರ ಅಂತ ಇಟ್ಕೊಳ್ಳಿ. 2 ತೊಗೊಂಡ್ರೆ ಇಲ್ಲಿ 2 ತೊಗೋಬೇಕು, 4 ಆಯಿತು. 4ರಿಂದ ಎಷ್ಟು ಕಳೆದ್ರೆ 2 ಬರುತ್ತಪ್ಪ? 2 ಕಳೆದ್ರಿ. ಈಗ 3 ತೊಗೊತೀರ, 3 3. ಇವೆರಡನ್ನ ಯಾಕೆ ಕೂಡ್ತಾಯಿದ್ದೀನಿ? ಇದು 2x 2 ಪಟ್ಟು ಎಕ್ಸು. ಸೊ ಇವೆರಡು ಕೂಡಬೇಕು, ಯಾವುದು? 3 3. ಅದರಿಂದ y ಕಳಿಬೇಕು. 3 3 ಆಯ್ತು, 6 ಆಯಿತು. 6ರಿಂದ ಎಷ್ಟು ಕಳೆದ್ರೆ 2 ಬರುತ್ತೆ? 4 ಕಳೆದ್ರೆ 2 ಬರುತ್ತೆ. ಸೊ y ಬೆಲೆ 4. ಅದೇ ರೀತಿ ಇಲ್ಲಿ 4 ತೊಗೊತೀರ, 4 4 8 ಆಯಿತು. 8ರಲ್ಲಿ 6 ಕಳೆದ್ರೆ 2. ಸೊ ಆಮೇಲೆ ಇದನ್ನು ಅಳಿಸ್ಕೊಳ್ಳಿ. ಸೊ ಇಲ್ಲಿ ನೀವು ನಿರ್ದೇಶಾಂಕಗಳನ್ನ ಬರ್ಕೊಳ್ಳಿ. x, y. ಸೊ ಇದು 1, 0. ಯಾವಾಗಲೂ x ಬೆಲೆ ಮೊದಲು ಬರೀಬೇಕು. 2, 2, 3, 4, 4, 6. ಇದೇ ರೀತಿ 2y ಮೈನಸಲ್ಲಿ ಕೊಟ್ಬಿಟ್ರೆ, ಈಗ x ಹಿಂಗೆ ಕೊಟ್ಟಿರ್ತಾನೆ, x ಮೈನಸ್ 2y = 3. ಈಗ ಎಕ್ಸ್ನೇ 1 ಸತಿ ಕೊಟ್ಟಿದ್ದಾನೆ, 2y 2 ಸತಿ ಇದೆ, ಆದರೆ ಉತ್ತರ 3 ಬರಬೇಕು. ಸೊ ಈಗ ಈ ಎಕ್ಸ್ನ ಅತ್ಯಂತ ದೊಡ್ಡ ಬೆಲೆ ತೊಗೋಬೇಕು. ಯಾಕೆಂದರೆ 2 ಪಟ್ಟು ವೈನ ಕಳೆದ್ರೂ ನಮಗೆ ಪ್ಲಸ್ಸೇ ಬರಬೇಕು ಉತ್ತರ. 2 ಪಟ್ಟಷ್ಟು ವೈ ಕಳೆದ್ರೂ ಕೂಡ ನಮಗೆ ಉತ್ತರ ಪ್ಲಸ್ಸಲ್ಲಿರಬೇಕು. ಹಾಗಾಗಿ ಎಕ್ಸ್ ಬೆಲೆ ತುಂಬ ಅತ್ಯಂತ ದೊಡ್ಡದು ತೊಗೊಳ್ಳಿ. 2 ಪಟ್ಟು ಅಂತ ತಕ್ಷಣ ಕನ್ಫ್ಯೂಸ್ ಮಾಡ್ಕೊಬಿಡಿ. ಅಂದರೆ ವೈ 2 ತೊಗೊಂಡ್ರೆ 2y ಅಂದರೆ 4 ಅಂತ ಲೆಕ್ಕ. 4 ಕಳಿಬೇಕು, 3 ಬರಬೇಕು ಅಂದರೆ ಇಲ್ಲಿಗೆ 7 ಎಕ್ಸ್ ಅಲ್ವಾ. ಸೊ ಅದಕ್ಕೆ ಫಸ್ಟ್ ಏನು ಮಾಡಿ, ವೈ ಬೆಲೆ ಚಿಕ್ಕ ಚಿಕ್ಕ ತೊಗೊತಾ ಹೋಗಿ. ಈಗ 0 0, ಇದು 0 ಇದು 0 ತೊಗೊಳ್ಳಿ.
3 ಬರಬೇಕು ಅಂದರೆ ಎಕ್ಸ್ 3 ಆಗಿರಬೇಕು. 3ರಲ್ಲಿ 0 ಹೋದರೆ 3 ಬರುತ್ತೆ ಅಲ್ವಾ? ಅದೇ ರೀತಿ ವೈ ಬೆಲೆ ಚಿಕ್ಕದು 1 ತೊಗೊಳ್ಳಿ. ಎಷ್ಟಾಯಿತು? 2 ಆಯಿತು. ಇದೆರಡು 2 ಆಯಿತು. ಅಂದರೆ ಯಾವುದರಿಂದ 2 ಕಳೆದ್ರೆ 3 ಬರುತ್ತೆ? 5ರಿಂದ 2 ಕಳೆದ್ರೆ 3 ಬರುತ್ತೆ. ಯಾವುದರಿಂದ ಇದನ್ನು ಕಳೆದ್ರೆ 3 ಬರುತ್ತೆ ನೋಡಬೇಕು. ಇದು 2y ಅಂದರೆ ಇವಾಗ ಕೂಡ್ಕೋಬೇಕು, ಇವನ್ನ ಕಳಿಬೇಡಿ. ನೆಕ್ಸ್ಟ್ ಇನ್ನೂ ಚಿಕ್ಕ ಸಂಖ್ಯೆ ಅಂದರೆ 2 2 ಅಂತ ಇಟ್ಕೊಳ್ಳಿ. 4 ಆಯಿತು. ಯಾವುದರಿಂದ 4 ಕಳೆದ್ರೆ 3 ಬರುತ್ತೆ? 7ರಿಂದ 4 ಕಳೆದ್ರೆ 3 ಬರುತ್ತೆ. ನೆಕ್ಸ್ಟ್ 3 ತೊಗೊಳ್ಳಿ, ಯಾಕೆಂದರೆ ಅತ್ಯಂತ ಚಿಕ್ಕ ಸಂಖ್ಯೆಗಳು ತೊಗೊಂಡಿದ್ದೀವಿ ಆಲ್ರೆಡಿ. 3 3 6 ಆಯಿತು. ಯಾವುದರಿಂದ 6 ಕಳೆದ್ರೆ 3 ಬರುತ್ತೆ? 9ರಿಂದ. ಸೊ ಇದನ್ನ ಅಳಿಸ್ಬಿಡಿ. ಸೊ ನಿರ್ದೇಶಾಂಕಗಳೇನಾಯಿತು? 3, 0, 5, 1, 7, 2, 9, 3. ಈಗ ಉತ್ತರನೇ ಮೈನಸಲ್ಲಿ ಬರುತ್ತೆ ಅಂದ್ಕೊಳ್ಳಿ. ಉತ್ತರನೇ ಮೈನಸಲ್ಲಿ. ಉದಾಹರಣೆಗೆ ಎಕ್ಸ್ -2y ಉತ್ತರ -3. ಉತ್ತರ ಮೈನಸಲ್ಲಿದೆ ಅಂದಮೇಲೆ ಮೈನಸ್ ಇದೇ ದೊಡ್ಡ ಸಂಖ್ಯೆ ಆಗಿರಬೇಕು, ಇದು ಚಿಕ್ಕದಾಗಿರ್ಬೇಕು. ಆವಾಗಲೂ ಉತ್ತರ ಮೈನಸ್ ಬರೋದು. ಈಗ ಈ ಉದಾಹರಣೆಯಲ್ಲಿ ಇಲ್ಲಿ ತೊಗೊಂಡಂಗೆ ಇದೇ ದೊಡ್ಡ ತೊಗೊಂಡ್ರೆ ಇದು ಕೂಡಿರೋದಲ್ವ, ಕಳೆದಿರೋದು ಒಂದು ಸೆಕೆಂಡ್ ಇದು ದೊಡ್ಡ ತೊಗೊಂಡು ಇದು ಚಿಕ್ಕ ತೊಗೊಂಡಿದ್ವಿ. 5 - 1 ತೊಗೊಂಡಿದ್ವಿ, ಅದಕ್ಕೆ ಇದು ಪ್ಲಸ್ಸಲ್ಲಿ ಉತ್ತರ ಇತ್ತು. ಆದರೆ ನಮಗೆ ಉತ್ತರನೇ ಮೈನಸ್ ಬರೋದ್ರಿಂದ ಇಲ್ಲೇನು ಮಾಡಬೇಕು? ಮೈನಸಲ್ಲಿರೋದೇ ದೊಡ್ಡ ಉತ್ತರ ಮೈನಸ್ ಬರಬೇಕು ಅಂದರೆ ದೊಡ್ಡ ಸಂಖ್ಯೆ ಮೈನಸ್ ಆಗಿರ್ಬೇಕು. ಅಂದರೆ 2y ಬೆಲೆ ದೊಡ್ಡದಾಗಿರಬೇಕು. ಆ ಥರ ನೀವು ಬೆಲೆಗಳು ತೊಗೋಬೇಕು. ಕೋಷ್ಟಕಗಳು ಬರ್ಕೊಳ್ಳಿ ಫಸ್ಟು, ನಿಮಗೆ ಮಾಡ್ತಾ ಐಡಿಯಾ ಸಿಕ್ಬಿಡುತ್ತೆ. ಈಗ y 2 ಸತಿ ಇರೋದ್ರಿಂದ y ಪೆನ್ಸಿಲಲ್ಲಿ ಹಾಕ್ಕೊತೀನಿ. ಈಗ y ಬೆಲೆ ದೊಡ್ಡದಿರಬೇಕು ಅಲ್ವಾ? ಸೊ ಆದಷ್ಟು 0 ಆ ಥರ ತೊಗೊಬಿಡಿ. ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ಫಸ್ಟ್ 2ರಿಂದನೇ ಶುರು ಮಾಡೋಣ. 2 2 ಎಷ್ಟಾಯಿತು? 4 ಆಯಿತು. 3 ಬರಬೇಕು. 2 2 4. 3 ಅಂದರೆ ಎಷ್ಟು ಕಳಿಬೇಕು? 1 ಕಳಿಬೇಕು. ಸೊ ಇದು 3 ಚಿಕ್ಕದು, 4 ದೊಡ್ಡದು. ಹಾಗೆಯೇ ನೆಕ್ಸ್ಟ್ ದೊಡ್ಡ ಸಂಖ್ಯೆ ತೊಗೊತಾ ಹೋಗಿ. 3 3 3 6 ಆಯಿತು. 3 ಬರಬೇಕು ಅಂದರೆ 6ರಿಂದ ಎಷ್ಟು ಕಳಿಬೇಕು? 3 ಕಳಿಬೇಕು. ಸೊ ಎಕ್ಸ್ ಕೂಡ 3 ಆಗಿರುತ್ತೆ. ನೆಕ್ಸ್ಟು ಈ ವೈ ಬೆಲೆ ದೊಡ್ಡದು ಬರಬೇಕಲ್ಲ, 4. ಮುಂದಕ್ಕೆ ದೊಡ್ಡ ಸಂಖ್ಯೆನೇ ತೊಗೊತಾ ಹೋಗಿ. 4 4 8. 8ರಿಂದ ಎಷ್ಟು ಕಳೆದ್ರೆ 3 ಬರುತ್ತೆ? 5 ಕಳೆದ್ರೆ 3 ಬರುತ್ತೆ. ಸೊ ಎಕ್ಸ್ ಬೆಲೆ 5 ಆಗಿದೆ. 5 5 10 ತೊಗೊಳ್ಳಿ. 5 5 10 ಆಯಿತು. 10ರಲ್ಲಿ ಎಷ್ಟು ಕಳೆದ್ರೆ 3 ಬರುತ್ತೆ? 10ರಲ್ಲಿ 7 ಕಳೆದ್ರೆ 3 ಬರುತ್ತೆ. ಸೊ ಇದು ಕಳಿಸ್ಬಿಡಿ. ಸೊ ನಿರ್ದೇಶಾಂಕಗಳೇನಾಗುತ್ತೆ? 1, 2, 3, 3, 5, 4, 7, 5.